ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸ್ಮೆಂಟ್ ನೋಡೋಣ. ಯಾರ್ಯಾರಿಗೆ ಈ ವರ್ಷ ಇನ್ಫಾರ್ಮೇಷನ್ ಸೈನ್ಸ್ ಸೀಟ್ ಅಲಾಟ್ ಆಗಿದೆ ಅವರಿಗೆ ಗುಡ್ ನ್ಯೂಸು. ಇಲ್ಲಿ ಒಂದು ಸ್ಟೂಡೆಂಟು 1JB23 IES ಇನ್ಫಾರ್ಮೇಷನ್ ಸೈನ್ಸ್, IES ಅಂದರೆ ಇನ್ಫಾರ್ಮೇಷನ್ ಸೈನ್ಸ್. ಯಾಕೆಂದರೆ ಈ ವರ್ಷ ಕೌನ್ಸಿಲಿಂಗಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ, ಎಲ್ಲರೂ A&ML, ಕಂಪ್ಯೂಟರ್ ಸೈನ್ಸು, ಡೇಟಾ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸ್ನ ಒಂದು ಇಂಜಿನಿಯರಿಂಗ್ ಬ್ರಾಂಚ್ ಅಂತಲೇ ನೋಡ್ತಾ ಇಲ್ಲ. ಎಷ್ಟೊಂದು ಜನ ಆಪ್ಷನ್ ಎಂಟ್ರಿಯಲ್ಲೂ ಇನ್ಫಾರ್ಮೇಷನ್ ಸೈನ್ಸ್ ಹಾಕಿರಲಿಲ್ಲ. ಸೊ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಯಾರ್ಯಾರಿಗೆ IES ಅಲಾಟ್ ಆಗಿದೆ, ಯಾರ್ಯಾರು ಅಡ್ಮಿಷನ್ ತೊಗೋಣ ಅಂತಿದ್ದೀರಿ, ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಿದ್ದೀನಿ. ಇನ್ಫಾರ್ಮೇಷನ್ ಸೈನ್ಸಲ್ಲಿ ಈ ಸ್ಟೂಡೆಂಟ್ಗೆ ಜಾಬ್ ಆಫರ್ ಆಗಿರೋದು ಪ್ಲೇಸ್ಮೆಂಟ್ ಮೂಲಕ ಎಷ್ಟು ನೋಡಿ, 39 lakhs per annum, ವರ್ಷಕ್ಕೆ 39 ಲಕ್ಷ. ಈ ಸ್ಟೂಡೆಂಟ್ ವರ್ಷಕ್ಕೆ ಎಷ್ಟು ಫೀಸ್ ಕಟ್ಟಿರ್ಬೋದು? ಮ್ಯಾಕ್ಸಿಮಮ್ 1 ಲಕ್ಷ, 1.25 ಲಕ್ಷ ಕಟ್ಟಿರ್ತಾರೆ. 3 ವರ್ಷ ಅಷ್ಟೇ ಓದಿರೋದು. ನೌ ಶಿ ಈಸ್ ಇನ್ ಫೈನಲ್ ಇಯರ್, ಜಸ್ಟ್ ನೌ ಎಂಟರ್ಡ್ ಫೈನಲ್ ಇಯರ್, 6 ಸೆಮ್ ಪಾಸ್ ಆಗಿರೋದು ಅಷ್ಟೇ. 2027 ಹೊರಗಡೆ ಬರೋದು. ದಿಸ್ ಇಸ್ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್, ಒಂದು ಜಾಪನೀಸ್ ಕಂಪನಿ, ಮೇಡನ್ ಅಂತ. ಸೊ ಶಿ ಈಸ್ ಗೋಯಿಂಗ್ ಟು ಜಪಾನ್ ನೆಕ್ಸ್ಟ್ ಇಯರ್ ಫಾರ್ ವರ್ಕಿಂಗ್. ಯಾವುದೇ ಬ್ರ್ಯಾಂಚ್ ತಗೊಳ್ಳಿ, ದಯವಿಟ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಓದಿ ಅಷ್ಟೇ. ಅದು ಬಿಟ್ಟು ಆ ಬ್ರ್ಯಾಂಚ್ ಸರಿ ಇಲ್ಲ, ಈ ಕಾಲೇಜ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಏನಾದರೂ ಕಾಮೆಂಟ್ ಮಾಡ್ತಿದ್ರೆ ನೀವು ಸರಿ ಇಲ್ಲ ಅಂತ. ಎಲ್ಲ ಕಾಲೇಜು ಚೆನ್ನಾಗಿರುತ್ತೆ, ಎಲ್ಲ ಬ್ರ್ಯಾಂಚು ಚೆನ್ನಾಗಿರುತ್ತೆ. ನಾವು ಅದಕ್ಕೆ ಸೂಟ್ ಆಗಬೇಕು, ನಾವು ಅದಕ್ಕೆ ಎಲಿಜಿಬಲ್ ಆಗಬೇಕು. ಎಲ್ಲರೂ ಹೇಳ್ತಿರ್ತಾರೆ ಆ ಕಾಲೇಜ್ ಚೆನ್ನಾಗಿದೆಯಾ, ಈ ಕಾಲೇಜ್ ಚೆನ್ನಾಗಿರುತ್ತೆ. ಆ ಕಾಲೇಜಲ್ಲಿ ಸಾವಿರಾರು ಜನ ಔಟ್ಪುಟ್ ಆಗಿರ್ತಾರೆ, ಯಾರೂ ಹಾಳಾಗಿರಲ್ಲ ತಾನೆ, ಎಲ್ಲರೂ ಉದ್ಧಾರ ಆಗಿರ್ತಾರೆ, ಏನೋ ಒಂದು ಮಾಡ್ಕೊಂಡಿರ್ತಾರೆ. ಹಾಗೆ ಟಾಪ್ ಮೋಸ್ಟ್ ಕಾಲೇಜಲ್ಲಿ ಹೋದವರು ಎಷ್ಟೊಂದು ಜನ ಹಾಳಾಗೂ ಇರ್ತಾರೆ ಓದ್ದೆ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ವೆದರ್ ಇಟ್ ಈಸ್ ಇನ್ಫಾರ್ಮೇಷನ್ ಸೈನ್ಸ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಯಾವುದೇ ಬ್ರಾಂಚ್ ತಗೊಳ್ಳಿ, ಸ್ಕಿಲ್ಸ್ ಬೆಳೆಸ್ಕೊಳ್ಳಿ. ಸ್ಕಿಲ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ. ಸ್ಕಿಲ್ಲಲ್ಲಿ ತೆಗೆದುಬಿಡಿ, ಅದಾಗುತ್ತೆ. ಸೊ 39 lakhs per annum ಆ್ಯಸ್ ಪರ್ ಮೈ ವ್ಯೂ, ವೆರಿ ಗುಡ್ ಸ್ಯಾಲ್ರಿ. ಸೊ ನಿಮ್ಮ ಎಫರ್ಟ್ಸ್ ಹಾಕಿ ಖಂಡಿತ ಒಳ್ಳೆ ಜಾಬ್ ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಇನ್ಫಾರ್ಮೇಷನ್ ಸೈನ್ಸ್. ಇನ್ಫಾರ್ಮೇಷನ್ ಸೈನ್ಸ್ಗೂ ಫ್ಯೂಚರ್ ಇದೆ. ಇನ್ಫಾರ್ಮೇಷನ್ ಸೈನ್ಸಲ್ಲೂ ಜಾಬ್ ಸಿಗುತ್ತೆ. ಬರೀ A&ML, ANDS, ಸೈಬರ್ ಸೆಕ್ಯೂರಿಟಿ, IoT, ಬ್ಲಾಕ್ ಚೈನ್ ಆ ಥರ ಅಲ್ಲ. ಯಾಕೆಂದರೆ ಅದೊಂಥರ ಬಸ್ ವರ್ಡ್ಸ್ ಆಗಿಬಿಟ್ಟಿದೆ, ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಎಲ್ಲ ಸ್ಟೂಡೆಂಟ್ಸು ಅದೇ ಆಪ್ಷನ್ ಎಂಟ್ರಿ ಮಾಡ್ತಾರೆ, ನಾವು ಅದೇ ಮಾಡ್ತೀವಿ. ಸೊ ಬೇರೆ ಕೋರ್ಸಸ್ಸು ಇದೆ, ಬೇರೆ ಬ್ರ್ಯಾಂಚಸ್ಸು ಇದೆ ಅಂತ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇಂಜಿನಿಯರಿಂಗಲ್ಲಿ ಜಸ್ಟ್ 3 years ನೀವು ಸೆಕೆಂಡ್ PU ಅಲ್ಲಿ ಹೇಗೆ ಓದಿದ್ರೋ ಹಾಗೆ ಓದಿದ್ರೆ ಸಾಕು, ಸೆಟ್ಲ್ ಆಗ್ತೀರಾ. ಇಲ್ಲ ಇಂಜಿನಿಯರಿಂಗಲ್ಲಿ ಬಂದ್ಬಿಟ್ಟೆ ನಾನೇನು ಓದೋಷ್ಟಿಲ್ಲ, ಇಂಟರ್ನಲ್ಸ್ ಟೈಮಲ್ಲಿ ಓದ್ತೀನಿ, ಎಕ್ಸಾಮ್ ಟೈಮಲ್ಲಿ ಓದ್ತೀನಿ ಅಂದರೆ ಯು ವಿಲ್ ಬಿಕಮ್ ಎ ಗ್ರ್ಯಾಜುಯೇಟ್. ಇಂಜಿನಿಯರಿಂಗ್ ಅನ್ನೋ ಡಿಗ್ರಿ ಬರುತ್ತೆ ಅಷ್ಟೇ. ಸೊ ಪ್ಲೇಸ್ಮೆಂಟ್ ಏನಾದರೂ ಬೇಕು ಅಂದರೆ ಚೆನ್ನಾಗಿ ಓದಿ, ಹ್ಯಾಕಥಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಒಳ್ಳೆ ಪ್ರಾಜೆಕ್ಟ್ ಮಾಡಿ, ಒಳ್ಳೆ ಒಂದು ಪೇಪರ್ ಪಬ್ಲಿಷ್ ಮಾಡಿ, ಖಂಡಿತ ಕಂಪನೀಸ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕಂಪನೀಸ್ಗೆ ಕೆಲಸಗಾರರು ಬೇಕು. ಕಂಪನೀಸ್ ಎಲ್ಲ ಹೇಳ್ತಾ ಇರ್ತಾರೆ ಸ್ಕಿಲ್ಡ್ ಲೇಬರ್ ಇಲ್ಲ, ಸ್ಕಿಲ್ಡ್ ಇಂಜಿನಿಯರ್ಸ್ ಇಲ್ಲ, ನಮಗೆ ಸ್ಟೂಡೆಂಟ್ ಸಿಗ್ತಿಲ್ಲ, ಸರಿಯಾಗಿ ಎಂಪ್ಲಾಯೀಸ್ ಸಿಗ್ತಿಲ್ಲ ಅಂತ. ಸೊ ಯು ಶುಡ್ ಎಕ್ವಿಪ್ ಯುವರ್ ಸೆಲ್ಫ್ ವಿತ್ ದ ಸ್ಕಿಲ್ಸ್, ಲೇಟೆಸ್ಟ್ ಸ್ಕಿಲ್ಸ್. ನಮಗೆ ಜಾಬ್ ಬೇಕೋ ಬೇಡವೋ, ಕಂಪ್ನಿಗಳವ್ರಿಗೆ ಎಂಪ್ಲಾಯೀಸ್ ಬೇಕು, ಕೆಲಸ ಮಾಡೋರು ಬೇಕು ಅವ್ರಿಗೆ. ಹಾಗಾಗಿ ನಿಮ್ಮ ಬಯೋಡೇಟಾನ ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಟು ಬ್ಯೂಟಿಫೈ ಇಟ್. ಪ್ರಾಜೆಕ್ಟ್ಸ್ ಮಾಡ್ತಾ ಇರಿ. VTU ಹೇಳ್ತು, ಕಾಲೇಜ್ ಹೇಳ್ದಾಗೆ ಮಾಡಬೇಕು ಅಂತೇನಿಲ್ಲ. ನೀವು ಒಳ್ಳೆ ಒಂದು ಟೀಮ್ ಮಾಡ್ಕೊಳ್ಳಿ, 3-4 ಸ್ಟೂಡೆಂಟ್ಸು, ಏನಾದರೂ ಮಾಡ್ತಾ ಇರಿ, ಟೈಮ್ ವೇಸ್ಟ್ ಮಾಡಬೇಡಿ. ಇಂಜಿನಿಯರಿಂಗ್ ಅಂದರೆ ಡೂಯಿಂಗ್ ಸಮಥಿಂಗ್, ಬರೀ ಬುಕ್ ಇಟ್ಕೊಂಡು ಓದೋದಲ್ಲ. ಅದು ಮುಗೀತು, 10th and 12th ಮುಗೀತು. ನೌ ಯು ಶುಡ್ ಡೂ ಸಮಥಿಂಗ್ ಇನ್ನೋವೇಟಿವ್ಲಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.